ನೋಡಲ್ಲಿ ಡೀಪಾಗಿ ಬರ್ದಿದ್ದಾರೆ. ಅಡಿ 161 ಅಂತ ಬರ್ದಿದ್ದಾರೆ. ಅಡಿ ಅಂದ್ರೆ ಫೀಟಾ? ಫೀಟ್ ಫೀಟ್. ಅಲ್ಲಿ ನೋಡಿ ಜೇನುಳ ಹೆಂಗ್ ಕಟ್ಕೊಂಡೈತೆ ಜೇನ್ನ. ಅಲ್ಲಿ ಗಡ್ಡದ ಹತ್ರ ಝೂಮ್ ಮಾಡಿ. ಊರಿಗೆ ಹೋಗ್ತಾವನೆ ನೋಡಿ ಇವಾಗ ಕುದುರೆಲಿ. ತೆನೆ ಹತ್ರ ಬಂದಿದ್ದೀವಿ. ಇದನ್ನೆಲ್ಲ ಕಿತ್ಕೊಳಕ್ ಬಂದಿದ್ದೀವಿ. ಇದು ನೋಡಿ ಚುಚ್ಚು ಬಿಡ್ತದೆ ಅನ್ಕೋತೀನಿ. ತಂದೇನಪ್ಪ. ಏನೈತೆ ಟ್ರಂಕ್ ಒಳಗಡೆ? ಆಯ್ತಾ ಎಲ್ಲ ವಸ್ತುಗಳು ಎಲ್ಲರೂ ಓಡೋಗ್ಬಿಟ್ಟವ. ತೆಗಿ ಟ್ರಂಕ್ ತೆಗಿ, ಏನೈತೆ ನೋಡು. ಹಾಂ ರೋಡ್ ಇದು ಅದಲ್ಲ. ಅಷ್ಟು ದಿನದಿಂದ ಅನ್ಕೋತಾ ಇದೆ ಕಾರ್ ಮಾಡ್ಕೊಂಡು ಹೋಗ್ಬೇಕು, ಮತ್ತು ಇದಕ್ಕೆ ಸಪ್ರೇಟಾಗಿ ಯಾಕೆ ಹೋಗೋದ, ತೆಗಿ ಬಂದ್ಬಿಟ್ಟು ತೊಗೊಂಡೋಗೋಣ ಲಗೇಜು ಅಂತ. ಒಂದಷ್ಟು ಬ್ಯಾಗು ಮತ್ತು ಟ್ರಂಕು ಬೆಡ್ಶೀಟ್ಸು ಎಲ್ಲ ಇಲ್ಲೇ ಇದೆ. ಸೊ ಯಾಕೆ ಬಿಡಬೇಕಲ್ವಾ. ಫೀಸ್ ಅಂತೂ ವಾಪಸ್ ಕೊಡಲಿಲ್ಲ, ಹೋಯ್ತು ಸುಮ್ಮನೆ. ಫೀಸ್ ಅಷ್ಟೊಂದು ದುಡ್ಡು ವೇಸ್ಟ್ ಆಯಿತು ನನಗೆ. ಲಗೇಜ್ ಎಲ್ಲನೂ ಎತ್ಕೊಂಡು ಹೋಗಿ ಬಂದಿದ್ದೀವಿ ಇವಾಗ. ಆ್ಯಕ್ಚುಲಿ ಕೋರ್ಟ್ ಹತ್ರ ಒಂದು ಕೆಲಸ ಇತ್ತು, ಗುಬ್ಬಿ ಕೋರ್ಟು. ಸೊ ಅಲ್ಲಿಂದ ಇಲ್ಲಿಗೆ ಬಂದಿದ್ದು ಪ್ರೂಫ್ಗೆ. ಬೋಟ್ ಅಂತ ಅನ್ಕೊಂಡ್ರೆ ಅಚ್ಚೆ ಬೋಟ್ ಓಡಿಸೋರೆ ಇಲ್ವಲ್ಲ, ಮಿಸ್ ಆಗ್ಬಿಡ್ತು. ನನಗೆ ಮಜಾ ಬರ್ತಿದ್ದೆ. ಯಪ್ಪ ತಲೆ ತಿನ್ ಗೊಬ್ಬರ ಮಾಡ್ತಾವನಲ್ಲಪ್ಪ. ಫೋನ್ ಕೊಡಿಲಿ. ಆಲೆ ಮಾತಾಡ್ರೆ ಫೋನ್ ಎತ್ಕೊಳದೆ. ನಾವು ಈ ರೋಡಲ್ಲಿ ಹೋಗ್ಬೇಕಾದ್ರೆ ಒಬ್ಬ ವ್ಯಕ್ತಿನ ನೋಡಿದೆ, ಅದಕ್ಕೆ ವಿಡಿಯೋ ಮಾಡಿದ್ದು. ಆ್ಯಕ್ಚುಲಿ ನೋಡಿ ಎಷ್ಟು ಖುಷಿಯಾಗಿ ಡ್ಯಾನ್ಸ್ ಮಾಡ್ಕೊಂಡು ಹೋಗ್ತಾ ಇರೋದ್ರೆ ನೋಡಿದಾಗ ಒಂಥರ ಅನಿಸುತ್ತೆ. ಯಾಕಂದ್ರೆ 108 ಟೆನ್ಷನ್ ತಗೊಳ್ಳೋ ಅಂಥವ್ರು. ಸೊ ರೋಡಲ್ಲಿ ಹೋಗ್ಬೇಕಾದ್ರೆ ಖುಷಿಯಾಗಿ ಹೋಗ್ತಾ ಇದ್ದಾರಲ್ಲ ಅಂತ ನನಗೆ ಇದಾಯಿತು, ಹಂಗಾಗಿ ವಿಡಿಯೋ ಮಾಡಿದ್ದು. ನಾನೀಗ ಗುಬ್ಬಿ ಕೋರ್ಟ್ ಕಡೆ ಹೊರಟಿದ್ದೀನಿ. ಸೊ ಕಾರ್ ಮಾಡ್ಕೊಂಡು. ಸೊ ನನಗೊಂದು ನೋಟಿಸ್ ಬಂದಿತ್ತು. ಸೊ ಡಿವರ್ಸ್ ನೋಟಿಸ್ ಅದು. ಸೊ ಹಂಗಾಗಿ ಹೊರಟಿರೋ ಅಂಥದ್ದು. ಏನಪ್ಪ ಬೇಜಾರಾಗೈತಾ? ನಿದ್ದೆ ಮಾಡೋ. ತೀಟೆ ಮಾಡ್ತಾರೋ ನೀನೇನು ತೀಟೆ ಮಾಡ್ತಾವ? ಇಲ್ಲ ಒಳಗಡೆ ಹೋಗಿ. ಯಾಕೆ ಮಮ್ಮಿ ಅಲ್ಲಿ ಮೆಡಿಕಲ್ ಸ್ಟೋರಲ್ಲಿ ಒಂದು ಚಾಕ್ಲೇಟ್ ತಗೊಂಡು ದುಡ್ಡು ಕೊಡು ಮಮ್ಮಿ. ಮತ್ತಿನ್ನೇನು ಅಷ್ಟ ಏನಾದ್ರು ತಗೋತೀನಿ ಚಿಕ್ಕದು. ಏನು ಕೊಡಲ್ಲ. ಒಂದೊಂದು ಚಾಕ್ಲೇಟ್ ಅಷ್ಟೇ ಕೊಡು. ಮನೇಲಿ ತಂದಿರೋ ತಿನ್ನ ಹೋಗೋ. ಕೊಡು ಮಮ್ಮಿ, ಕೊಡು. ಬಿಡಕ್ಕೆ ನಾನು ದುಡ್ಡೆಲ್ಲ ಕೊಡಲ್ಲ. ಕೊಡಲ್ಲ ಅಂದರೆ ಕೊಡಲ್ಲ. ಕೊಡಬೇಕು ಬಿಡು. ಟೈಮ್ ಆಯಿತು, ಕೆಲ್ಸಕ್ಕೆ ಬಂದಿರೋದು ಏನಕ್ಕೆ ನಾವು? ಇದೊಂದು ಸರಿಯಾಗಿ ಬಿಲ್ಲಾಗಿದೆ ಕಣಪ್ಪ. ಕೊಡು ಮಮ್ಮಿ, ಕೊಡು. ಯಾಕಾರ ಕರ್ಕೊಂಡು ಹೋಗೋಣ ನಿನ್ನ ತೆಗಿ ಸುಮ್ಮನೆ. ಮನೆ ಬಿಟ್ಟು ಬರ್ಬೇಕಾಯ್ತು. ಇಲ್ಲ ಸ್ಕೂಲಿಗೆ ಕಳಿಸ್ಬಿಟ್ಟು ಆತ ಓಡಿಸ್ಬಿಟ್ಟು ಬಂದ್ಬೇಕು ಸ್ಕೂಲೊಳಗೆ. ನನಗೆ ಮಜಾ ಬರ್ತಿದ್ದೆ. ಯಪ್ಪ ತಲೆ ತಿನ್ ಗೊಬ್ಬರ ಮಾಡ್ತಾವನಲ್ಲಪ್ಪ. ಮಮ್ಮಿ ಇಂಥ ಮಕ್ಳು ಒಂದು ಎಳ್ದಿದ್ಬಿಟ್ರೆ ಮುಗೀತಲ್ಲಪ್ಪ ನಮ್ಮ ಕತೆ. ನಿಂತರದ್ದು ಒಂದು ಐತೆ ನೋಡಿ ಇಲ್ಲಿ, ಅಮ್ಮ ಮಗ. ಏನು ಮಮ್ಮಿಗೆ? ಏನು ಹೇಳು ಮಮ್ಮಿಗೆ? ರಾಗಿತೇನೆ ನೋಡಲಿ. ಹೆಂಗೆ ಗೊತ್ತಾಯ್ತು? ಇಲ್ಲಿ ನೋಡಿ ಗ್ರೀನ್ ಕಲರ್ ಐತೆ ರಾಗಿತೇನೆ. ಹಿಂಗೊಂದು ಮನೆ ಇರಬೇಕು, ಅಕ್ಕಪಕ್ಕ ತೋಟ ಇರಬೇಕು, ಚೆನ್ನಾಗಿರುತ್ತೆ. ಬರೀ ಅಡಿಕೆ ನೆನ್ಸವ್ ನೋಡಪ್ಪ. ಅಡಿಕೆ ಇಟ್ಟವ್ರೆ ಅಲ್ಲಿ ಒಣಗಾಕಿದ್ದಾರೆ ನೋಡಿ. ಎಷ್ಟೊಂದು ಅಡಿಕೆಗಳು ಇದು ಮಾಡಿದ್ದಾರೆ. ಅಡಿಕೆ ಸಿಪ್ಪೆ
ಇಲ್ಲೆಲ್ಲ ಅಡಿಕೆ ತೋಟನೇ ಜಾಸ್ತಿ. ಕೆರೆ ನೋಡು ಪಾಪು, ಕೆರೆಯಲ್ಲಿ ಈಜೊಡಿತೀಯಾ? ಯಾಕೆ ಮುಳುಗೋಗ್ಬಿಡ್ತೀಯಾ? ಅದಕ್ಕೆ ಸ್ವಿಮ್ಮಿಂಗ್ ಪೂಲಲ್ಲಿ ಈಜೊಡೋದು ಕಲ್ತ್ಕೊ ಅಂತ ಹೇಳಿದ್ದು. ಅಡಿಕೆ ಮಿಷಿನ್ ಒಳ್ಳೆ ಕೆರೆ ಐತೆ ಪಕ್ಕದಲ್ಲೇ, ಊರ ಪಕ್ಕದಲ್ಲಿ. ಎಷ್ಟು ಚೆನ್ನಾಗೈತೆ. ಹಸಿರು ಗಿಡಗಳನ್ನ ನೋಡಿ ಎಷ್ಟು ದಿನ ಆಗ್ಬಿಟ್ಟೈತೆ ಗೊತ್ತಿಲ್ಲ. ಎರಡೆರಡೆ ನಿಂತ್ಕೊಂಡು ಸಿಕ್ಕಾಪಟ್ಟೆ ತಂಪಾದ ಗಾಳಿ ಬೀಳಿಸ್ತೈತೆ. ಪೂರ್ವಾಗ ಒಂದು ವಿಡಿಯೋ ಮಾಡ್ಕೊಬಾ. ಬಾರ ಪ್ಲೀಸ್ ಕಣ, ಪ್ಲೀಸ್ ಮಾಡ್ಕೊಬಾ. ಚೆನ್ನಾಯ್ತು ಹೋಗ. ನಾನಿವತ್ತು ಅಡಿಕೆ ಮಿಷಿನ್ನ ಫಸ್ಟ್ ಟೈಮು ನಾನು ಲೈವಲ್ಲಿ ನೋಡ್ತಾ ಇರೋವಂಥದ್ದು. ಆ್ಯಕ್ಚುಲಿ ಅವರು ಅಡಿಕೆನೆಲ್ಲ ತೆಗೆದು ನೋಡಿ ಅಲ್ಲಿ ಹಾಕ್ತಾಯಿದ್ದಾರೆ. ಆ ಮಷಿನ್ ಒಂದೊಂದೇ ತಗೊಂಡು ಅದನ್ನು ಸುಲಿದು ಎಕ್ಸ್ಟ್ರಾ ವೇಸ್ಟ್ನೆಲ್ಲ ಮೇಲೆ ಈ ಥರ ಬಂದು ಬೀಳ್ತಾ ಇದೆ ಕೆಳಗಡೆ. ಇಂಥ ಮಿಷಿನ್ ಬಂದಿರೋದಕ್ಕೆ ನಿಜವಾಗ್ಲೂ ತುಂಬ ಉಪಯೋಗ ರೈತರಿಗಂತೂ. ಸೊ ಮ್ಯಾನ್ ಪವರ್ ಜಾಸ್ತಿ ಬೇಕಾಗಿರಲ್ಲ. ಸೊ ಮ್ಯಾನ್ ಪವರ್ ಬೇಕು ಅಂದರೆ ಅದಕ್ಕೆ ಖರ್ಚು ಜಾಸ್ತಿ ಬೇಕಾಗುತ್ತೆ. ಮಿಷಿನ್ ಆದರೆ ಒಂದು ಸಾರಿ ಖರ್ಚಾಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಮಿಷಿನ್ಗಳನ್ನ ಯೂಸ್ ಮಾಡಿ ಇವಾಗ ಟೆಕ್ನಾಲಜಿಯ ಯೂಸ್ ಮಾಡ್ತಾಯಿದ್ದಾರೆ ನೋಡಿ. ನಮ್ಮ ಪೂರ್ವ ಹೇಳ್ತಾನಲ್ಲ ಯಾವಾಗಲೂ ಟೆಕ್ನಾಲಜಿಯ ಯೂಸ್ ಮಾಡಬೇಕು ಅಂತ, ಹಾಗೆ ಇವರು ಟೆಕ್ನಾಲಜಿಯ ಯೂಸ್ ಮಾಡ್ತಾಯಿದ್ದಾರೆ. ಆ್ಯಕ್ಚುಲಿ ಮ್ಯಾನ್ ಪವರ್ ಜಾಸ್ತಿ ಬೇಕಾಗಲ್ಲ, ಮಷಿನ್ ಪವರು ಬೇಕಾಗುತ್ತೆ ಇದಕ್ಕೆ. ಸೊ ಮ್ಯಾನ್ ಪವರ್ ಕಮ್ಮಿ ಬೇಕಾಗುತ್ತೆ. ಸೊ ರೈತರಿಗೂ ಕೂಡ ಖರ್ಚು ಕಮ್ಮಿ ಆಗುತ್ತೆ. ಹಂಗಾಗಿ ಈ ಥರ ಎಲ್ಲ ಯೂಸ್ ಮಾಡಿ ಇವಾಗ ಹೊಸ್ದಾಗಿ ಮಾಡೋವಂಥದ್ದು. ಯಾಕೆಂದರೆ ಇಷ್ಟು ಒಂದು ಅಡಿಕೆನ ಸುಲಿಯೋದಕ್ಕೆ ತುಂಬ ದಿನಗಳು ತಗೊಳ್ತಾರೆ ಮ್ಯಾನ್ ಪವರ್ ಯೂಸ್ ಮಾಡಿದ್ರೆ. ಸೊ ಮಷಿನ್ ಪವರ್ ಯೂಸ್ ಮಾಡೋದ್ರಿಂದ ನಮ್ಗೆ ಬೇಗ ಅದು ಕೆಲಸಗಳೆಲ್ಲ ಆಗಿಬಿಡುತ್ತೆ. ಇಲ್ಲಿ ಹಾಕಿರೋ ಸ್ಟಾಕ್ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟೊಂದು ಅಡಿಕೆ ಕಾಯಿಗಳಿತ್ತು ಅಂತ. ಸೊ ಮ್ಯಾನ್ ಪವರ್ ಯೂಸ್ ಮಾಡಿದಾಗ ತುಂಬ ಇದಾಗುತ್ತೆ ನೋಡಿ. ಇಷ್ಟು ಸುಲಿದು ಮಿಷಿನಲ್ಲಿ ಹಾಕಿದ್ದಾರೆ. ಮತ್ತು ಅದ್ರ ಜೊತೆಗೆ ಇದನ್ನು ಬೇಯಿಸೋಕ್ಕೂ ಕೂಡ ಇವರು ವ್ಯವಸ್ಥೆ ಮಾಡಿಟ್ಕೊಂಡಿದ್ದಾರೆ. ಸೊ ಇದಕ್ಕೆ ಕಲ್ಲರ್ ಕಟ್ತಾರೋ ಅದೇನೋ ಗೊತ್ತಿಲ್ಲ. ಒಟ್ಟಿನಲ್ಲಿ 2 ದೊಡ್ಡ ಪಾತ್ರೆಗಳು ಇಟ್ಕೊಂಡಿದ್ರು. ನೋಡೋವಾಗಲೇ ಗೊತ್ತಾಗ್ತಿತ್ತು ಇದನ್ನು ಬೇಯಿಸೋದು ಕೂಡ ಈ ಹಸಿದ್ರೊಳಗೆ ಬೇಯಿಸಿ ಆಮೇಲೆ ಒಣಗಿಸೋಕೆ ಹಾಕ್ತಾರೆ ಅಂತ ಅನಿಸುತ್ತೆ. ಸೊ ಎಷ್ಟು ಟನ್ ಇತ್ತೋ ಗೊತ್ತಿಲ್ಲ. ಇದರಲ್ಲಿ ಸಿಕ್ಕಾಪಟ್ಟೆ ಗುಡ್ಡೆ ಹಾಕ್ಬಿಟ್ಟಿದ್ರು ಒಂದಷ್ಟು ಅಡಿಕೆ ಕಾಯಿಗಳನ್ನ. ನೋಡಿ ಫಸ್ಟ್ ಟೈಮ್ ಇದನ್ನು ತೋರಿಸ್ತಾ ಇರೋದು ನಾನು. ಬಟ್ ಹಳ್ಳಿ ಸೈಡ್ ಹೋದಾಗ ಏನೋ ಒಂಥರ ಖುಷಿಯಾಗುತ್ತೆ ಗೊತ್ತಾ, ಅಲ್ಲೇನಾದರೂ ನೋಡೋದಕ್ಕೆ ತರೋದಕ್ಕೆ ಎಲ್ಲನೂ ಅಷ್ಟೇ. ನೋಡಿ ಎಷ್ಟು ಒಂದು ಸಾರಿಗೆ ಆ ಮಿಷಿನ್ಗೆ ಹಾಕಿರೋದಕ್ಕೆ ಎಷ್ಟು ಅಡಿಕೆ ಕಾಯಿಗಳು ಸಿಕ್ಕಿದೆ ಅವ್ರಿಗೆ. ಸೊ ಮಿಷಿನ್ ಪವರು ಅಷ್ಟಿದೆ ಅಂತ. ಸೊ ಮನುಷ್ಯ ಕೈಯಲ್ಲಿ ಮಾಡೋ ಕೆಲಸಕ್ಕೂ ಮಿಷಿನ್ ಮಾಡೋ ಕೆಲಸಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಸೊ ಹೀಗೇ ಹ್ಯಾಂಡ್ಮೇಡು ಮಾಡ್ತೀವಲ್ಲ ನಾವು, ಹಂಗಾಯ್ತು ಈ ಕೆಲಸ. ಸೊ ಹ್ಯಾಂಡ್ಮೇಡೆಲ್ಲ ಲೇಟು, ಪ್ರೊಸೆಸಿಂಗು ಲೇಟ್ ಇರುತ್ತೆ. ಅದೇ ಮಿಷಿನ್ ಆದರೆ ಬೇಗ ಮಾಡಿಬಿಡುತ್ತೆ. ಸೊ ಅದಕ್ಕೂ ಇದಕ್ಕೂ ಏನು ಡಿಫ್ರೆನ್ಸ್ ಇಲ್ಲ ಅನ್ಕೊತೀನಿ. ಏನೋ ಸ್ಟ್ರಕ್ ಆಗ್ಬಿಟ್ಟೈತೆ ಮಿಷಿನು. ಕುಂಬಳಕಾಯಿ ಗಿಡ ಎಷ್ಟೊಂದೈತೆ. ನಾವು ಮೊದಲೆಲ್ಲ ಹಳ್ಳಿ ಸೈಡ್ ಕುಂಬಳಕಾಯಿ ಬೆಳೀತಾ ಇದ್ವಲ್ಲ, ಅದು ಸೊಪ್ಪಿಂದ ನಾವು ಮಸೊಪ್ಪು ಮಾಡ್ತಾ ಇದ್ದೋ, ಎಳೆ ಸೊಪ್ಪು ತಗೊಂಡು. ಪೂರ್ವಿನ ಅವಾಗವಾಗ ನೋಡ್ಕೊತಾ ಇದ್ದೆ. ಕಾರ್ ಹಿಂದೆಗಡೆ ಕೂತ್ಕೊಂಡು ಏನಾದ್ರು ಕಿತ್ಬಿಟ್ಟತ್ತು ಅಂತ. ಸಿಕ್ಕಾಪಟ್ಟೆ ತೀಟೆಕಾಯಿ ಬೇರೆ ಅಲ್ವಪ್ಪ, ಭಯ ಆಗುತ್ತೆ ನನಗೆ. ಅದಕ್ಕೋಸ್ಕರ ಬೋಟ್ ಐತೆ ಇಲ್ಲಿ. ನಡೀರಿ, ಮುಂದೆ ನಡೀರಿ, ಬೋಟ್ ಕಾಣಿಸುತ್ತೆ. ಏನು ಟರ್ನ್ ಮಾಡ್ಕೊರ್ಬೋದು ಇಲ್ಲಿ. ಹೇಗೆ ಯಾಕೆ ಹಿಂಗಾಡ್ತೀಯ? ನೋಡು ಬೋಟಲ್ಲಿ ಇಲ್ವಾ, ಅಲ್ಲಿ ನಿಂತ ನೋಡಿ 2 ಬೋಟವ್ರು ಅವರೇ. ಎಷ್ಟು ಚೆನ್ನಾಗಿತ್ತಲ್ಲ.
ಸ್ಪೀಡ್ ಬೋಟ್ 100 ರುಪೀಸ್, ಒಂದು ಸುತ್ತು 50 ರುಪೀಸ್, ಕಾಲಿನಿಂದ ಒತ್ತುವ ದೋಣಿ. ಏನೋ ಬೋರ್ಡ್ ಹಾಕಿದಾರಪ್ಪ. ನಮ್ಮನೆ ಬರೀ ಕ್ಲೋಸ್ ಆಗಿರ್ಬೇಕಾಯ್ತಾ. ಬೋಟ್ ರೈಡ್ ಮಾಡೋಣ ಅಂತ ತುಂಬ ಆಸೆ ಇತ್ತು, ಹೋಯ್ತಲ್ಲಪ್ಪ ಛೇ. ಬೋಟ್ ಆದ್ರೆ ಒಂಚೂರು ಹೋಗುತ್ತೆ ಅನ್ನಂಗಿದ್ದೀರ, ನೀರೊಳಗಡೆ ಹಿಡಿಬೋದಾಗಿತ್ತು ಇವತ್ತು. ಚೆನ್ನಾಗಿತ್ತು. ಯಾವತ್ತೋ ಅಪ್ರೂಪಕ್ಕೆ ಬೋಟ್ ಅಂತ ಅನ್ಕೊಂಡ್ರೆ ಛೇ, ಬೋಟ್ ಓಡಿಸೋರೆ ಇಲ್ವಲ್ಲ, ಮಿಸ್ ಆಗ್ಬಿಡ್ತು. ಹೋಗಪ್ಪ, ನೀನು ಲಗೇಜೆಲ್ಲ ಎತ್ಕೊಬರಾಗೋ. ಏನೋ ಎಲ್ಲಿ ಬೋಡ ಮಾಡವ್ರೆ? ಪೂರ್ವಿ ಲಗೇಜ್ ಇಸ್ಕೊಂಡು ಬರೋದಕ್ಕೆ ಬಂದಿದ್ದೀವಿ ಇವಾಗ. ಸೊ ಒಳಗಡೆ ಹೋಗ್ಬೇಕು, ಸಿಕ್ಕಾಪಟ್ಟೆ ಬಿಸಿಲಪ್ಪ ರೋಡಲ್ಲಂತೂ. ಅಪ್ಪ ಹೆಂಗಾಗ್ಬಿಟ್ಟಿದೆ ಪೂರ್ವಿದೆಲ್ಲ ಲಗೇಜ್ ಎಲ್ಲನೂ ಎತ್ಕೊಂಡು ಹೋಗಿ ಬಂದಿದ್ದೀವಿ ಇವಾಗ. ಆ್ಯಕ್ಚುಲಿ ಕೋರ್ಟ್ ಹತ್ರ ಒಂದು ಕೆಲಸ ಇತ್ತು, ಗುಬ್ಬಿ ಕೋರ್ಟು. ಸೊ ಅಲ್ಲಿಂದ ಇಲ್ಲಿಗೆ ಬಂದಿದ್ದು. ಏನು ಮನೆ ಕರ್ಕೊಂಡು ಹೋಗ್ತಾ ಇದ್ದೀರಾ? ವಾಪಸ್ ಬಿಡೋಕೆ ಬಂದಿದ್ದೀರಾ? ಓಕೆ ಓಕೆ. ಯಾಕೆ ವಾಪಸ್ ಕರ್ಕೊಂಡು ಹೋಗ್ತವ್ರ? ಮಕ್ಳಿಗೆ ಇರೋಕ್ಕಾಗಲ್ಲ, ಇಲ್ಲಿ ಕಷ್ಟ ಆಗಿದೆ. ಏನು ಹುಷಾರಿಲ್ಲ ಮಗ? ಎಷ್ಟನೇ ಕ್ಲಾಸು? ಎಷ್ಟನೇ ಕ್ಲಾಸ್ ಮಗ? ಫಸ್ಟ್ PUCನಾ? ಎಷ್ಟು ವರ್ಷದಿಂದ ಇದೆಯಪ್ಪ ಇಲ್ಲಿ? ಇದೇ ಫಸ್ಟ್ನೇ ವರ್ಷನಾ? ಹೆಂಗೈತೆ ಲೈಫು? ಚೆನ್ನಾಗೈತಾ? ಎಲ್ಲ ಕೆಲಸ ಮಾಡ್ಕೊತೀಯ ನೀನೇ? ಯಾವ ಊರವರು ನೀವು? ಯಾವ ಊರು? ಚಿಕ್ಕ ತಿರುಪತಿ. ಓಕೆ ಓಕೆ. ನಮ್ಮ ಪೂರ್ವಿ ಬರಬೇಕು. ಒಳಗಡೆ ಹೋಗಿದ್ದೀನಿ ಲಗೇಜ್ ತಗೋರೋದಕ್ಕೆ. ಪಾಪ ಎಷ್ಟೆಷ್ಟು ಕಷ್ಟ ಇರುತ್ತಲ್ಲ ಮಕ್ಕಳಿಗೆ ಅನಿಸುತ್ತೆ. ಅವ್ರು ಯಾಕೆ ವಾಪಸ್ ಕರ್ಕೊಂಡು ಹೋಗ್ತವ್ರೆ ಅಂತಲೇ ಗೊತ್ತಿಲ್ಲ. ಲಗೇಜ್ ಯಾವ್ದು ತರುತ್ತೋ, ಯಾವ್ದು ಬಿಡುತ್ತೋ, ಯಾವ್ದು ತೊಗೊಂಡೋಗಿರೋದು ಗ್ಯಾಪ್ನಕ್ಕೆ ಐತೋ ಇಲ್ವೋ ಅದಕ್ಕೆ ನನಗೂ ಗೊತ್ತಾಯ್ತಲ್ಲ. ನೋಡೋಣ, ಇಲ್ಲೇ ಕಾರಲ್ಲಿ ವೆಯ್ಟ್ ಮಾಡ್ತಾಯಿದ್ವಿ. ಸೊ ಗುಬ್ಬಿ ಹತ್ರ ಕೋರ್ಟ್ದು ಏನು ಸಮಾಚಾರ ಅನ್ನೋದನ್ನ ನಾನು ನೆಕ್ಸ್ಟು ಹೇಳ್ತೀನಿ. ಸೊ ಅಲ್ಲಿಂದ ಮುಗಿಸ್ಕೊಂಡು ಇಲ್ಲಿಗೆ ಬಂದು ಹಂಗೆ ಡೈರೆಕ್ಟಾಗಿ ಸೊ ತುಂಬ ಕಿಲೋಮೀಟರ್ಗಳೇ ಆಗ್ತು ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ಓಡಾಡಿ. ಅಷ್ಟು ದಿನದಿಂದ ಅನ್ಕೋತಾ ಇದೆ ಕಾರ್ ಮಾಡ್ಕೊಂಡು ಹೋಗ್ಬೇಕು, ಮತ್ತು ಇದಕ್ಕೆ ಸಪ್ರೇಟಾಗಿ ಯಾಕೆ ಹೋಗೋದ ತೆಗಿ ಬಂದ್ಬಿಟ್ಟು ತೊಗೊಂಡೋಗೋಣ ಲಗೇಜು ಅಂತ. ಒಂದಷ್ಟು ಬ್ಯಾಗು ಮತ್ತು ಟ್ರಂಕು, ಬೆಡ್ಶೀಟ್ಸು ಎಲ್ಲ ಇಲ್ಲೇ ಇದೆ. ಸೊ ಯಾಕೆ ಬಿಡಬೇಕಲ್ವಾ? ಫೀಸ್ ಅಂತೂ ವಾಪಸ್ ಕೊಡಲಿಲ್ಲ, ಹೋಯ್ತು ಸುಮ್ಮನೆ. ಫೀಸ್ ಅಷ್ಟೊಂದು ದುಡ್ಡು ವೇಸ್ಟ್ ಆಯಿತು ನನಗೆ. ಸೊ ಇವಾಗ ಲಗೇಜೆಲ್ಲ ವಾಪಸ್ ತಗೊಂಡು ಮನೆಗೆ ಹೋಗಬೇಕು. ಒಂದು ಕಡೆ ಏನು ಅನಿಸುತ್ತೆ ಅಂತಲೇ ಹೇಳೋಕ್ಕಾಗಲ್ಲ. ಕೆಲವೊಂದು ವಿಷಯಗಳನ್ನ ಚರ್ಚೆ ಮಾಡೋಕ್ಕಾಗಲ್ಲ, ಅದ್ರ ಬಗ್ಗೆ ಹೇಳೋಕ್ಕೆ ಆದರೆ ಅದು ಒಂಥರ ನೆಗೆಟಿವ್ ಆಗಿ ಒಂದೊಂದು ಪರಿಣಮಿಸುತ್ತೆ ವಿಷಯಗಳು. ಸೊ ಕೆಲವೊಂದಿಗೆ ಹೇಳ್ದೇ ಇದ್ರೇ ಒಳ್ಳೆಯದು ಅಂತ ಅನಿಸುತ್ತೆ. ಸೊ ಅದರಲ್ಲೂ ಈ ಹಾಸ್ಟೆಲ್ ವಿಚಾರ ಬಂದರೆ ಕೆಲವೊಂದು ಮಾತಾಡೋದಕ್ಕೆ ಒಂಥರ ಬೇಜಾರು ಅನಿಸುತ್ತೆ. ಸುಮ್ಮನೆ ಆಗಬೇಕು, ಸುಮ್ಮನೆ ಮಾತಾಡಿ ಎಲ್ಲ ಆಗಬೇಕು. ನಮಗಾಗೋ ಅನುಭವಗಳೇ ಬೇರೆ, ಬೇರೆಯವ್ರಿಗಾಗೋ ಅನುಭವಗಳೇ ಬೇರೆ. ಎಲ್ಲ ಸಿಗ್ತೇನಪ್ಪ ಮೆಟೀರಿಯಲ್ ಎಲ್ಲ? ಹಾಂ ತಂದೇನಪ್ಪ. ಏನೈತೆ ಟ್ರಂಕ್ ಒಳಗಡೆ? ಆಯ್ತಾ ಎಲ್ಲ ವಸ್ತುಗಳು ಎಲ್ಲರೂ ಓಡೋಗ್ಬಿಟ್ಟವ? ತೆಗಿ ಟ್ರಂಕ್ ತೆಗಿ, ಏನೈತೆ ನೋಡು. ಹಾಂ
ಆಗಲೇ ಕರ್ಕೊಂಡೋಗಿ 4 ತಿಂಗಳ ಮೇಲಾಯಿತು. ಕ್ಯಾನ್ಸಲ್ ಮಾಡಿಸ್ಕೊಂಡು ಹೋಗಿರೋದು, ಬೇರೆ ಸ್ಕೂಲಿಗೆ ಅಲ್ಲಿ ಸೇರಿಸಿದ್ದೆ. ಇದನ್ನು ತೊಗೊಂಡೋಗಿರಲಿಲ್ಲ ನನಗೆ, ಅದಕ್ಕೆ ಇವತ್ತು ಬಂದಿದ್ದು ತೊಗೊಂಡೋಗೋದಕ್ಕೆ. ಪಾಪು ಟ್ರಂಕ್ ಒಳಗಡೆ ಏನೈತೆ ನೋಡೆ, ಎಲ್ಲ ಆಯ್ತಾ? ಅದೇನೇನು ಇಟ್ಟಿದೆ? ಅದೇ ನೋಡಂತ ತೆಗಿ ಒಂದು ಸಾರಿ. ಏನೋ ಬೀಳ್ತು ನೋಡು. ಕನ್ನಡಿ ಚಿಕ್ಕದು ಯಾರ್ದು ಚಿಕ್ಕದು ಕನ್ನಡಿ ಏಯ್ ಯಾರ್ದೋ ಅಲ್ಲ, ನಿನಗೆ ಕೊಟ್ಟಿರೋದು ತಗೊಳ್ಳಲಿ. ನಿನಗೆ ಗೊತ್ತಿಲ್ಲ ಅನ್ಸುತ್ತೆ, ಮರ್ತೋಗ್ಬಿಟ್ಟಿದ್ಯಾ? ನನಗೆ ಕೊಟ್ಟಿರೋದು. ನಿನಗೆ ಕೊಟ್ಟಿರೋದು ಕೊಡಿಲಿ ಕನ್ನಡಿನ. ನಾನು ಇದ್ರೊಳಗೆ ಇಟ್ಕೊತೀನಿ ಪರ್ಸಲ್. ಏಯ್ ಇದು ಯಾರಿಗಾರು ಜ್ಯುವೆಲರಿಗೆ ನೋಡ್ಕೊಳಕ್ಕೆ ಕೊಡೋಕ್ಕಾಗುತ್ತೆ, ಕೊಡಲಿ. ಚೆನ್ನಾಗಿತ್ತು ಮಿರರು, ಚೆಕ್ ಮಾಡ್ಕೊಳಪ್ಪ. ಚೆಕ್ ಮಾಡು. ಏನೇನಾಯ್ತಪ್ಪ? ಕಸಿನ ತೊಟ್ಟಿ ಹಾಕ್ಬಿಟ್ಟೈತಾ? ಅಯ್ಯಯ್ಯೋ, ಏನೇನು ಇಟ್ಟಿದ್ದೋ ಎಲ್ಲಪ್ಪ ಕಾಣಿಸ್ತಲ್ಲ. ಏಯ್ ಕಸ ಇಲ್ಲ ಅನ್ಬಾರ್ದು ಕಣ, ಹೊಡೆದ ಹಚ್ಚಿಸ್ತಾರ ಆಮೇಲೆ ನಿನ್ನ. ನಡಿ ಅಲ್ಲೆಲ್ಲ ಎಸೆನ, ಅಲ್ಲೇ ನಿಲ್ಸ್ಕೊಂಡು ಎಸೆನ ನಡಿ. ಇದು ನೈಟ್ ಡ್ರೆಸ್ ಸ್ಕೂಲಿಂದ ನನ್ನ ಫೇವ್ರೆಟ್ ಡ್ರೆಸ್ ಎಲ್ಲ ಅವೆ. ಇಲ್ಲ ಐತೆ ಗುಲಕದ ಇದೆಲ್ಲ ಇಲ್ಲ ಐತೆ. ಆಯಿತು ನಡಿ ಬಾ ಹೋಗೋಣ. ಇನ್ನು ತಿನ್ನೋ ಐಟಮ್ ಏನಾರು ಆಯ್ತಾನ, ವೇಸ್ಟ್ ಐಟಮ್ಸ್ ಎಲ್ಲ ಬಿಸಾಕೋಣ ಬಿಡು. ಎಲ್ಲ ಇರೋ ಬೈ ಕಡೆ. ತುಪ್ಪ ನೋಡು, 1 ಲೀಟ್ರ್ ತುಪ್ಪ ಬೇಯಿಸಿದ್ದು ನುಂಗ್ಬಿಟ್ಟು ಅವ್ರೆಲ್ಲರೂ. 1 ಲೀಟ್ರ್ ತುಪ್ಪ ಹಂಗೆ ಮಾಡಕ್ಕೆ ಬಂದಿದ್ದಾ? ಎಲ್ಲ ತಿನ್ಕೊಂಡು ಖಾಲಿ ಮಾಡೋರು. ಎಲ್ಲ ಖಾಲಿ ಮಾಡಿಬಿಟ್ಟು ಅದು ಇಟ್ಬಿಟ್ಟು ಬಂದಿದೆ ನೋಡು. ಮತ್ತೆ ನುಂಗ್ಬಿಟ್ಟು ಅವರೆಲ್ಲರೂ ಅಂತೀಯ? ಇನ್ನೂ ಇಷ್ಟು ಇತ್ತಾ? ಓದಿ ಬಿಡು, ಯಾರೋ ತಿನ್ಕೊಂಡು ಹಾಕ್ಬಿಟ್ಟು ಹಂಗೆ ಹಾಕ್ಬಿಟ್ಟವ್ರ? ಚೂರು ಇಲ್ಲ ನೋಡು. ಅಯ್ಯೋ ಬಿಡು, ಯಾವ ಮಕ್ಕಳು ತಿನ್ಕೊಳವ ತಾಗಿ. ನಡಿ ಹೋಗೋಣ. 100 ರೂಪಾಯಿ ಕೊಟ್ಟಿತ್ತು, ಅದಕ್ಕೆ ಅದನ್ನೆಲ್ಲ ಇಕ್ಕಿದೆ. ಅದನ್ನೆಲ್ಲ ಇಕ್ಕಿದ್ದ? ಹೋಗು, ಯಾರು ಎತ್ಕೊಂಡು ಹೋಗಿರ್ತಾರೆ. ಎತ್ಕೊಂಡು ಹೋಗ್ಲಿ ಬಿಡು, ಏನೋ ಮಾಡೋಕ್ಕಾಗಲ್ಲ. ಸರಿ ಬಾ ಹೋಗೋಣ, ಇನ್ನೇನು ಟೈಮ್ ಆಯ್ತಲ್ಲ. ನಮ್ಮ ಗಾಡಿ ಅಂದ್ರೆ ಏನು ಅನ್ಕೊಂಡಿದ್ಯಾ? ಸರಿಯಾಗಿ ಮೊಡವೆಗಳಾಗವೆ, ಏನಕ್ಕೆ ಹೋಗಿದ್ದಾವೆ ಅಂತ ಗೊತ್ತಾಯ್ತಲ್ಲ. ಏನಪ್ಪ ವಾಶ್ರೂಮ್ ಅರ್ಜೆಂಟಾ? ಸರಿ ನಡಿ, ಅಲ್ಲೆಲ್ಲರೂ ಮಾಡಿ ಮತ್ತೆ. ಆಯ್ತಮ್ಮ ಪೂರ್ವಿ? ಆಯಿತು, ನನಗೆ ಸುಸು ಅರ್ಜೆಂಟ್. ಸುಸು ಅರ್ಜೆಂಟಾ? ಸರಿ ಬಿಡೋಲ್ಲ, ನಿಲ್ಸಕ್ಕೆ. ಊಟ ಮಾಡ್ತೀಯಾ? ಊಟ ಮಾಡ್ತೀಯನ? ಬೇಡವಾ? ಇನ್ನಂತೂ ಮಾತಾಡ್ಸಲ್ಲ ಅಂದ್ರೆ ಹಾಸ್ಟೆಲ್ ಏನು ಮಾತಾಡುತ್ತಾ? ಬಾಯ್ ಬಾಯ್ ಟಾಟಾ ಅಂತ ಹೇಳ್ತಾವನೆ ಹಾಸ್ಟೆಲ್ಗೆ. ಬಿಡು, ಅದು ಮಾತಾಡ್ಬಿಡೋದು. ಏನು ಮಮ್ಮಿಗೆ? ನಿಲ್ಸು, ವಾಶ್ರೂಮ್ ಮಾಡ್ಬೇಕಾ? ಆಯ್ತು, ಇಲ್ಲೇ ಸೈಡ್ಗೆ ಹಾಕ್ತೀವಿ, ಮಾಡ್ಬಿಡೋ ಮರದ ಹತ್ರ. ಅಲ್ಲಿ ನಿಲ್ಸ್ಬಿಡಿ. ಏ ಇಲ್ಲಿ ಯಾರು ನೋಡ್ತಾ ಬರಲ್ಲ, ಜನಗಳು ನಿಂತವ್ರ? ಓ, ನೀನು ವಾಶ್ರೂಮ್ ಮಾಡೋದೇ ನೋಡ್ಬೇಕು ಅವರು. ನೋಡು ಬಾ, ಇಲ್ಲೇ ಹೋಗು, ಕಾಣ್ತಿದ್ದಂಗೆ ಬಾ. ಮಜಾನ ಡೋರ್ ತೆಗೆಯೋದು? ನಿನಗೆ ಪಟ್ಕ ಅಂತ ಎಸಿಬೇಕಲ್ವ ಡೋರ್ನ, ಟಪ್ ಟಪ್ ಅಂತ ಹಾಕ್ಬೇಕು. ಎಲ್ಲ ಕಾಣಿಸ್ಬಿಡ್ತು. ಎಲ್ಲ ನೋಡ್ಕೊಳ್ಳಿ ನಮ್ಮ ಪಾಪು ನೋಡ್ಕೊಳ್ಳಿ. ಪಾಪು ಹೋಗೋದನ್ನು ಕಿತ್ಕೊಂಡು ಬರೋಕು, ಹೋಗಮ್ಮ ಕಿತ್ಕೊಂಡು ಬಾ. ಫುಲ್ಲು ಹಸ್ರುಗಿರೋ ಅಂಥದ್ದು. ಸಾಕು ಇಲ್ಲೇ ಸಾಕು. ನೋಡಿ ಗ್ರೀನ್ ಕಲರ್ ಇದ್ದಲ್ಲ, ಎಲ್ಲೆಲ್ಲ ಹಸ್ರುಗಾಯ್ತಲ್ಲ, ಒಣಗೋಗಿರೋದು ಬೇಡ, ಹಸ್ರುಗಿರೋದು ಮಾತ್ರ ಕಿತ್ಕೊ ಬರಗಮ್ಮ ಪಾಪ ಒಂಚೂರು. ಅವನಿಗೆ ಕೀಳಕ್ಕೆ ಬರಬತ್ತಿಲ್ಲ. ಓ, ನನ್ನ ಮಗನ ಕತ್ರಿಗೆ ಇರ್ಬೇಕಂದ್ರೆ ಹಂಗೆ ಕೀಳಕ್ಕೆ ಗೊತ್ತು. ಹೋಗ, ರಾಗಿ ತಾನೆ ನೋಡಿಲ್ವಾ ನೀನು? ರಾಗಿ ಅಂತ ಗೊತ್ತಿಲ್ವಾ? ರಾಗಿ ಮುದ್ದೆ ಉಣ್ಣಲ್ವಾ? ರಾಗಿ ಮುದ್ದೆ ಉಣ್ತೀಯಲ್ಲ?
ಹೋಗು, ಇದೆಲ್ಲ ಒಣಗಾದ್ಮೇಲೆ ಕೆಂಪು ರಾಗಿ ಆಗೋದು. ಇವಾಗ ಇನ್ನ ಗ್ರೀನ್ ಕಲರ್ ಇದು ಇನ್ನೂ ಬೆಳೀತಾ ಇದೆ. ಎಲ್ಲ ಕದ್ಕೋ. ಕಲ್ತ್ಕೋ ರಾಗಿ ತಾನೆ ಹೆಂಗೆ ಕೀಳೋದು ಅಂತ ಕಲ್ತ್ಕೊ ಬರೋ ಒಂದಿಷ್ಟು. ಆ ತೆನೆ ತರೋಗು. ಹೇಯ್ ಹೋಗಲಿ, ಏನೇನೋ ತೀಟೆ ಮಾಡಕ್ಕೆ ಬರ್ತಾನೆ. ಒಂದೆರಡು ತೆನೆ ತಗೊಬರೋಗು, ಬೇಯಿಸೋಣ ಮನೆಗೆ ಹೋಗಿ. ಹಾಂ ಯಾಕೆ ಡ್ರಾಮಾ ಹೊಡೆಯೋದು ಬಿಟ್ಬಿಟ್ಟು ಹೋಗು. ಏನು ಡ್ರಾಮಾ ಹೊಡಿಬೇಡ. ಫೋನ್ ಕೊಡೋಣ. ನಾನು ಫೋನಾ ಯಾಕೆ ಕೊಡ್ಬೇಕು ಫೋನು? ಹೋಗು. ತೆನೆ ಹತ್ರ ಬಂದಿದ್ದೀವಿ, ಇದನ್ನೆಲ್ಲ ಕಿತ್ಕೊಳಕ್ಕೆ ಬಂದಿದ್ದೀವಿ. ಇದು ನೋಡಿ, ಹಾಂ ಹುಚ್ಚು ಬಿಡ್ತದೆ ಅನ್ಕೋತೀನಿ. ಅಲ್ಲಿ ನೋಡಿ ರಾಗಿ ತೆನೆ ಎಷ್ಟು ಉದ್ದ ಐತೆ. ಇಲ್ಲೊಂದು ಕಿತ್ಕೊಂಡು ನೋಡಿ ಹಿಂಗೆಲ್ಲ. ಅಪ್ಪ ಇದೆ ರಾಗಿ ತೆನೆ ಅಂದರೆ ಇದರೊಳಗಡೆ ರಾಗಿ ಬೆಳೆಯುತ್ತಂತೆ. ಅದೇವ್ರಿಗೆ ನಂಗೇನು ಗೊತ್ತಿಲ್ಲ. ಮಮ್ಮಿ ನಾನು ಇಡ್ಸೋರು ಯಾರು? ಅಯ್ಯೋ ಹೋಗ್ಬೇಡ ಅಂಕಲ್ ಬಿದ್ದುಬಿಡ್ತೀನಿ. ಬರ್ರಿ ನೀನು ವಿಡಿಯೋ ಡಿಲೀಟ್ ಮಾಡ್ತೀನಿ ನೋಡು. ಒಂದು 2 ನಿಮಿಷ ಸೈಡ್ ಹೋಗಿ. ಮಮ್ಮಿ ಫೋನ್ ಕೊಡಲ್ಲ, ನೀನೊಂದು ಹೆಲ್ಪ್ ಮಾಡಿಲ್ಲ ಇಲ್ಲಿ. ಹೋಗಿ ಲೈವ್ ಹೋಗಿ ಹೋಗ್ಲಾ ಲೈವು? ಹೋಗಿ ಬೇಗ ಹೋಗಿ. ನೋಡಿ ಹೊರಗಡೆ ಬಂದರೂ ಸುಮ್ಮನೆ ಇರಲ್ಲ, ಒಳಗಡೆ ಇದ್ರೂ ಸುಮ್ಮನೆ ಇರಲ್ಲ. ಏನು ಟಾರ್ಚರ್ ಕೊಡ್ತೇವೆ ಪೂರ್ವಿ, ಯಾಕಲೇ ಅಂದರೆ ಕಾರ್ ತಳ್ತೀನಿ ಅಂದಲ್ಲ ತಳ್ಳ. ಅವ್ರಿಗೆ ಹಾಕಿಲ್ಲ ಹೆಂಚಳ. ಕನ್ನಡಕ್ಕೆ ಮರ್ಯಾದೆನೇ ಇಲ್ಲ, ಏನು ಮಾಡೋದು, ಎಲ್ಲ ಇಂಗ್ಲೀಷಲ್ಲೇ ಬಂದ್ಬಿಟ್ಟೈತೆ ಇವಾಗ. ಸೊ ಯಡಿಯೂರು ಸಿದ್ಧಲಿಂಗೇಶ್ವರ ದೇವಸ್ಥಾನದ ಹತ್ರ ಇದ್ದೀವಿ. ಸೊ ಲೈವಲ್ಲಿ ಆಲ್ಮೋಸ್ಟ್ ತೋರಿಸಿದ್ದೀನಿ ನಾನು ಇವತ್ತಿನ ಲೈವ್ಗೆ. ಸೊ ಈ ವಿಡಿಯೋ ನಾಳೆ ಬರುತ್ತಲ್ವ, ಸೊ ನಾಳೆನೇ ಈ ವಿಡಿಯೋ ನೋಡ್ತೀರ ನೀವು. ಇವಾಗ ಕುದುರೆದು ಒಂದು ರೈಡ್ ಮಾಡೋಕ್ಕೆ ಹೋಗಿದೆ ನಮ್ಮ ಪಾಪು. ಸೊ ನೋಡೋಣ ಹೆಂಗೆ ಬರುತ್ತೆ ಏನು ಕತೆ ಅಂತ. ಸೊ ಅವನಿಗೊಂದು ಆಸೆ ಅಲ್ವಾ, ನಾವಂತೂ ಓಡಾಡೋಕ್ಕಾಗಲ್ಲ. ಅಟ್ಲೀಸ್ಟ್ ನನ್ನ ಮಗುಗಾದ್ರೂ ಏನಾದರೂ ಒಂದು ತೋರಿಸ್ಬೇಕು ಮಾಡಬೇಕು ಅನ್ನೋದು ನನ್ನ ಇಷ್ಟ. ಸೊ ಅವನು ಖುಷಿ ಪಡ್ತಾನೆ ನನ್ನ ಜೊತೆ ಬರುವಾಗ, ಎಲ್ಲಿಗಾದರೂ ಬರೋಕ್ಕೆ ಇಷ್ಟಪಡ್ತಾನೆ. ಸೊ ಮಗು ಆಸೆನೂ ನೆರವೇರಿಸ್ಬೇಕು ಒಂದು ಕಡೆ, ಅದೇ ಖುಷಿ ಅಷ್ಟೆ ಜೀವನದಲ್ಲಿ. ಏನು ಗೊತ್ತಾ, ಖುಷಿನ ಎಲ್ಲೋ ಹುಡ್ಕೋಕ್ಕೆ ಹೋಗ್ಬಾರ್ದು. ನಮ್ಮೊಳಗೆ ಇರೋವಂಥ ಖುಷಿನ ನಾವು ಹೊರಗಡೆ ತೆಗಿಬೇಕು. ಸೊ ಯಾರಿಗೋಸ್ಕರನೂ ಬದುಕೋದು ಬೇಡಪ್ಪ, ನಮಗೋಸ್ಕರ ನಾವು ಬದುಕಿ ಜೀವನ ಮಾಡಿದರೆ ಸಾಕು. ಅದೇ ಒಂದು ದೊಡ್ಡ ಸಾಧನೆ ಅಂತ ಹೇಳ್ಬೋದು. ಸೊ ನನ್ನ ಪ್ರಕಾರ ಖುಷಿ ಎಲ್ಲೋ ಇಲ್ಲ, ಬೇರೆಯವರಿಂದ ನಾವು ಖುಷಿ ಪಡ್ತೀವಿ ಅನ್ನೋದು ನಂಬಿಕೆ ಅಷ್ಟೇ. ಬಟ್ ನಮ್ಮಲ್ಲೇ ಇದೆ ಆ ಖುಷಿ. ಬಟ್ ಆ ಖುಷಿನ ಖುಷಿಯಾಗಿ ಇಟ್ಕೊಳ್ಳೋದನ್ನ, ನಮ್ಮ ಜೀವನನ ನಾವು ಹೆಂಗೆ ಖುಷಿಯಾಗಿ ಇಟ್ಕೋಬೇಕು ಅನ್ನೋದನ್ನ ಸೊ ನಮ್ಮಿಂದ ನಾವೇ ಕಲಿಬೇಕು. ನಮ್ಮ ಒಳಗೆ ಇರುತ್ತೆ ಅದು, ಎಲ್ಲೋ ಹೊರಗಡೆ ಇಲ್ಲ. ಬೇರೆಯವ್ರ ಹತ್ರ ಅಂತೂ ಮೊದಲೇ ಇರೋಲ್ಲ, ಅದಂತೂ ಬರೆದಿಟ್ಕೋಬೇಕು. ಬರುವಾಗ ಈ ರಾಗಿ ತಗೊಂಡು ಬಂದಿದ್ನಲ್ಲ, ಹೋಗಿ ಬಂದು ತಿಂತಾ ಇರೋದು ಅಷ್ಟೇ. ನಾನು ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಊರಿಗೆ ಹೋಗ್ತಾವನೆ ನೋಡಿ ಇವಾಗ ಕುದುರೆಯಲ್ಲಿ. ಒಂದು ರೌಂಡ್ ಹೋಗಿ ಬನ್ನಿ ಅಂತ ಪೂರ್ವಿನ ಕಳಿಸ್ಬಿಟ್ಟಿದ್ದೀವಿ ಇವಾಗ. ಓಕೆ
ಈ ಫೋನಲ್ಲಿ ಒಂದ್ಸರಿ ಮಾಡಿ, ಹಾಂ ಫೋನಲ್ಲಿ ಒಂದ್ಸರಿ ವಿಡಿಯೋ ಮಾಡಿ, ವಿಡಿಯೋ ಮಾಡಬೇಕಾ? ಮಾಡಿ ವಿಡಿಯೋ ಒಂದು ಫೋಟೋ ವಿಡಿಯೋದಲ್ಲೇ ಫೋಟೋ ಬರುತ್ತೆ. ಆನಾಗಿದೆ ಆನಾಗಿದೆ. ಈ ಚಿಕ್ಕ ಚಿಕ್ಕ ಮಕ್ಳುಗಳನ್ನ ನೋಡುವಾಗ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಅದಕ್ಕೆ ಎಷ್ಟು ಬಡತನ ಕಷ್ಟಗಳಿದ್ದಾವೆ ಅಂತ ಮಕ್ಳುಗಳಿಗೆ ತೋರಿಸ್ಬೇಕು ಅಂತಾರೆ. ಸೊ ಆದರೆ ಇವ್ರ ಮಕ್ಳುಗಳು ನಿಜವಾಗ್ಲೂ ಎಲ್ಲನೂ ಅರ್ಥ ಮಾಡ್ಕೊಂಡು ಬದುಕ್ತಿರೋಂಥ ಜೀವಗಳು ಅಂತ ಹೇಳ್ಬೋದು. ಸೊ ಅಷ್ಟು ಹೈಟಿಂದ ಆಗದ್ಮೇಲೆ ಒಂದು ತಟ್ಟೆ ಸಹಾಯದಿಂದ ಹೇಗೆ ಮಾಡ್ತಿದ್ದೆ ನೋಡಿ. ಇದನ್ನು ನೋಡಿದ ತಕ್ಷಣ ನಾನು ಇಲ್ಲಿವರೆಗೂ ಈ ಥರದ್ದೇನು ನೋಡಿಲ್ಲ ನಾನು. ಸೊ ಇವತ್ತು ನಾನು ನೋಡುವಾಗ ಪ್ರತ್ಯಕ್ಷವಾಗಿ ಸೊ ಮಕ್ಕಳಿಗೆ ಎಷ್ಟೆಲ್ಲ ಜೀವನದಲ್ಲಿ ಅರ್ಥ ಆಗಿ ಅನುಭವಿಸ್ಕೊಂಡು ಬರ್ತಾ ಇದ್ದಾರೆ ಅಂತ ಅನಿಸ್ತೈತೆ ಅಲ್ವಾ. ಸೊ ಎಲ್ರಿಗೂ ಆ ಥರ ಒಂದು ಕಷ್ಟ ಇರ್ಬೋದು, ಇಲ್ಲದೇನೂ ಇರ್ಬೋದು. ಬಟ್ ಜೀವನನ ಅರ್ಥ ಮಾಡ್ಕೊಳ್ಳೋ ರೀತಿ ಬೇರೆ ಆಗಿರುತ್ತೆ. ಲಕ್ಷ ದೀಪೋತ್ಸವ ದೀಪ ಇಲ್ಲೇ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ ಅನ್ಸುತ್ತೆ. ಇದಕ್ಕೆಲ್ಲ ಅರ್ಧ ಫಿಕ್ಸ್ ಆಗಿದ್ದಾವೆ, ಇನ್ನು ಅರ್ಧ ದೀಪಗಳನ್ನ ಕೆಳಗಡೆ ಇಟ್ಟಿದ್ದಾರೆ. ಅವರೆಲ್ಲ ಬೇರೆಯವ್ರು ಹಚ್ಚೋದು ಅನ್ಸುತ್ತೆ ಅದನ್ನು. ಇಲ್ಲಿ ನೋಡಿ ಒಂದು ಅಂಗಡಿ ಹಾಕೋಣ. ಅಲ್ಲಿ ರೂಮ್ಗಳಿದೆ, ಬರೀ 300 ರೂಪಾಯಿ ರೂಮ್. ಇಲ್ಲಿ ಗೊತ್ತಿರೋದು ಒಬ್ರು ಇದ್ದಾರೆ, ಅವ್ರ ಕಡೆಯಿಂದ ನಾವು ಬಂದರೆ ಇಲ್ಲೇ ಆಲ್ಟೋ. ಇಲ್ಲೂ ಸ್ಟಾಲ್ ಹಾಕಿದ್ದೀರಾ ನೀವು? ಇಲ್ಲ ಸ್ಟಾಲ್ ಅಲ್ಲ, ನಾವು ದೇವಸ್ಥಾನದಿಂದ ಸ್ಟಾಲ್ ಹಾಕಿಲ್ಲಪ್ಪ. ಇಲ್ಲೆಲ್ಲ ಬೆಂಗಳೂರಲ್ಲಿ ಹಾಕಿಲ್ಲ. ಯಡಿಯೂರಪ್ಪಂದು ಅದು ಚೌಟ್ರಿ, ಯಡಿಯೂರಪ್ಪ ಕಟ್ಟಿರೋದು. ಮ್ಯಾಕೆ ರೋಡೆ ದಾಟ್ಬಿಟ್ಟು ಹೋಗೋದಾಗಿದೆ. ಅಲ್ಲ ನೋಡು ಮ್ಯಾಕೆಗೆ ರೋಡ್ ದಾಟ್ಕೊಂಡು ಸೀದಾ ಹೋಯ್ತಾವ ಮನೆಗೆ. ಮನುಷ್ಯನು ದಾಟ್. ಈ ಚಿಕ್ಕ ಮಕ್ಕಳು ಆಟ ಆಡೋದು ನೋಡಿದ್ರೆ ನಾವು ಲೈಫಲ್ಲಿ ಹಂಗೆ ಇರಬೇಕಾಗಿತ್ತು, ಚಿಕ್ಕವರಾಗೆ ಇರಬೇಕಾಗಿತ್ತು. ಈ ಜಂಜಾಟಗಳು ಯಾಕೆ ಬೇಕು ಅಂತ ಅನಿಸುತ್ತಲ್ವಾ. ನಿಜ ಮನುಷ್ಯನಿಗೆ ಚಿಕ್ಕವರಾಗಿದ್ದಾಗ ದೊಡ್ಡವರಾಗಬೇಕು ಬೇಗ ಅಂತ ಅನಿಸುತ್ತೆ. ದೊಡ್ಡವರಾದಮೇಲೆ ಗೊತ್ತಾಗುತ್ತೆ ಆ ಜವಾಬ್ದಾರಿಗಳು, ಆ ಜಂಜಾಟಗಳು, ಆ ಸಮಸ್ಯೆಗಳು ಯಾರಿಗೆ ಬೇಕು ಜೀವನ ಅನಿಸ್ಬಿಡುತ್ತೆ ಒಂದೊಂದ್ಸಾರಿ. ಸೊ ಚಿಕ್ಕ ಮಕ್ಕಳಾಗಿದ್ರೇ ಬೆಟರ್ ಅಂತ ಇವಾಗ ಅನಿಸ್ತಾ ಇದೆ ಈ ಲೈಫಲ್ಲಿ. ಹೌದು, ಕುಣಿಗಲ್ ರೋಡ್ ಇದು, ಅದಲ್ಲ. ಅಪ್ಪು ಆಂಜನೇಯ ದೇವಸ್ಥಾನ ಬಂತು. 1 ಕಿಲೋಮೀಟ್ರ್ ಹಿಂದೆನೇ ಕಾಣಿಸ್ತಾ ಇತ್ತು. ಇಷ್ಟು ಹೈಟ್ ಇರೋದು ಗುಬ್ಬಿ ಅಲ್ಲಪ್ಪ, ಕುಣಿಗಲ್. ಹಾಂ ಕುಣಿಗಲ್. ಇಲ್ಲೇ ಊರ ಹತ್ರ ಇರೋದಂತ ನೋಡಿ. ಎಷ್ಟು ಚೆನ್ನಾಗಿ ಕಾಣ್ತೈತೆ ದೇವಸ್ಥಾನ. ವಾವ್, ಸಖತ್ತಾಗಿ ಕಾಣ್ತೈತೆ. ಎಷ್ಟು ದೊಡ್ಡ ಸ್ಟ್ಯಾಚು. ಈ ಸ್ಟ್ಯಾಚು ನೋಡುವಾಗ ಯಾವುದೋ ಒಂದು ಗ್ರಾಫಿಕ್ ಮಿಕ್ಸ್ ಮಾಡಿಬಿಟ್ಟು ಬ್ಯಾಕ್ಗ್ರೌಂಡಲ್ಲಿ ತೋರಿಸ್ತಾರಲ್ವ, ಆ ಥರ ಇತ್ತು ದೇವ್ರದ್ದು. ಬಟ್ ಕ್ಯಾಮ್ರಾಗೂ ಕಣ್ಣಿಗೂ ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಇತ್ತು. ಯಾಕಂದರೆ ಕ್ಯಾಮ್ರಾದಲ್ಲೂ ಅಷ್ಟು ಚೆನ್ನಾಗಿ ಕಾಣಿಸ್ತಾಯಿಲ್ಲ. ಕಣ್ಣಿಂದ ನೋಡಿದಾಗಲೇ ಎಲ್ಲ ವಸ್ತುಗಳು ಚೆಂದ ಕಾಣಿಸೋದು. ಯಾಕಂದರೆ ನಮ್ಮ ಕಣ್ಣಿಗೂ ಕ್ಯಾಮ್ರಾಗೂ ತುಂಬ ಡಿಫ್ರೆನ್ಸ್ ಇದೆ. ಸೊ ನನ್ನ ಪ್ರಕಾರ ನಾನು ಅಲ್ಲಿ ಹೋಗಿ ನೋಡೋವಾಗ
ಇದು ನೋಡಿ ಇಲ್ಲೆಲ್ಲ ತೆಂಗಿನ ಮರ ಇತ್ತಲ್ಲ, ಅದ್ರ ಮೇಲ್ಗಡೆ ದೇವ್ರು ಕಾಣಿಸೋವಾಗ ಹೆಂಗೆ ಕಾಣಿಸ್ತಾಯಿತ್ತು ಅಂದರೆ ಪ್ರತ್ಯಕ್ಷವಾಗಿ ದೇವರೇ ಪ್ರತ್ಯಕ್ಷ ಆಗಿದ್ದಾರೆ ಭೂಮಿಗೆ ಅನ್ನೋ ಅಷ್ಟು ಫೀಲ್ ಆಗ್ತಾಯಿತ್ತು. ಇಷ್ಟು ದೊಡ್ಡ ಸ್ಟ್ಯಾಚುನ ನಾನು ನೋಡೇ ಇಲ್ಲ. ಸೊ ಅಲ್ಲಿ ಮೆನ್ಷನ್ ಕೂಡ ಮಾಡಿದ್ದಾರೆ ಎಷ್ಟು ಅಡಿ ಉದ್ದ ಇದೆ ಅಂತ ಎಲ್ಲನೂ ಮೆನ್ಷನ್ ಮಾಡಿದ್ದಾರೆ. ಸಿಕ್ಕಾಪಟ್ಟೆ ದೊಡ್ಡ ದೇವಸ್ಥಾನ. ನನ್ನ ಲೈಫಲ್ಲಿ ಫಸ್ಟ್ ಟೈಮು ಈ ಥರ ದೊಡ್ಡ ಸ್ಟ್ಯಾಚು ನೋಡ್ತಾ ಇರೋದು. ಸೊ ತುಂಬ ಖುಷಿಯಾಯಿತು. ಅದರಲ್ಲೂ ನಮ್ಮ ನಿಯರ್ ಬೈ ಬೆಂಗಳೂರು ನಿಯರ್ ಬೈ ಕುಣಿಗಲ್ ಹತ್ರ ಒಂದು ಸಿಗುತ್ತೆ ಅಂದರೆ ನಿಜ ನಾವು ಪುಣ್ಯ ಮಾಡಿದ್ದೋ ಈ ದೇವಸ್ಥಾನ ನೋಡೋದಕ್ಕೆ. ಇಷ್ಟು ದೊಡ್ಡದಾಗಿ ಕಾಣಿಸ್ತಿಲ್ಲ ಅಂತ ಹೇಳ್ತಿದ್ದಲ್ಲ. ಹೌದಾ, ಸರಿ ಊಟ ಮಾಡಿಬಿಡು ನೀನು ಬೇಗ ಬೇಗ. ಆಯಿತು, ಆಯಿತು ಬಿಡು. ಬಾಯಲ್ಲಿ ರಬ್ಬರ್ ತಗೊಂಡು ಬಾಯಿ ಹತ್ರ ಹಾಕಿಟ್ಕೊಂಡಿದ್ದೆ. ಹಾಂ ಗೊತ್ತಾಗೋಗುತ್ತೆ ಗಡ್ಡದ ಹತ್ರ ಹನಿಬಿ ಗೂಡು ಅಂತ. ಜೇನುಗೂಡು ಅದು? ಜೇನುಗೂಡು ಅಲ್ಲ, ಹನಿಬಿ ಗೂಡು. ನಾನು ಏನು ಕೊತ್ತತ್ರ ಏನೋ ಆಗ್ಬಿಟ್ಟೈತಲ್ಲ ಅಂತ ನಾನು ನೋಡ್ತಾ ಇದ್ದೀನಿ. ಹೋಗಲ್ಲಿ ವೀಡಿಯೋ ಮಾಡ್ಕೋರು ಆಂಜನೇಯ ಸ್ವಾಮಿ. ಅದ್ರ ಮೇಲೆ ಹತ್ತು ಕುತ್ಕೊಬಿಡೋಣ ಅನ್ಸ್ತೈತೆ ನನಗೆ. ಏಯ್ ದೇವ್ರ ಮೇಲೆ ಹತ್ತುತ್ತಾರ ಹೊಡೆದಾಕ್ಬಿಡ್ತೀನಿ. ಸರಿ ಸರಿ, ಕಾಲ ಮೇಲೆ ಕುತ್ಕೋಬೋದು. ನೋಡಲ್ಲಿ ಡೀಪಾಗಿ ಬರ್ದಿದ್ದಾರೆ ಅಡಿ 161 ಅಂತ ಬರ್ದಿದ್ದಾರೆ. ಅಡಿ ಅಂದ್ರೆ ಫೀಟಾ? ಫೀಟ್. ಫೀಟ್. ಅಲ್ಲಿ ನೋಡಿ ಜೇನುಡ ಹೆಂಗ್ ಕಟ್ಕೊಂಡೈತೆ ಜೇನ್ನ. ಅಲ್ಲಿ ಗಡ್ಡದ ಹತ್ರ ಝೂಮ್ ಮಾಡಿದ್ದೀನಿ. ಇನ್ನು ಝೂಮ್ ಮಾಡು. ನಿಂದು 4x ಗಂಟ ಅಲ್ಲ 10x ಬೇಡ ಬೇಡ, ಚೆನ್ನಾಗಿರಲ್ಲ. 10x ಗಂಟ ಹೋಗುತ್ತೆ. ಹೋಗಿ ವಿಡಿಯೋ ಮಾಡ್ಕೋರ. ನೋಡಿ ಇಲ್ಲಿ ಕಾಗೆ ಹೆಂಗೈತೆ. ಅದ್ರ ಇದರಲ್ಲಿ 35 ಫೀಟ್. ಎಷ್ಟು 35 ಏನಂತಾರೆ, ಏನೋ ಅಂತಾರೆ. ವಾಪಸ್ ಸ್ಪೀಡಾಗಿ ಬರೋಣ. 35 ಸರಿ 35 ಅಡಿ ಐತಂತೆ. ಅದು ಅಷ್ಟೊಂದು ಐತ ಅದು 161 ಫೀಟ್ಸ್. ಅದ್ರ ಮೇಲೆ ಯಾರೋ ಕುತ್ಕೊಂಡವ್ರೆ. ಅಲ್ಲಿ ನೋಡಿ ಝೂಮ್ ಮಾಡಿ ತೋರಿಸ್ತೀನಿ ನಿಮಗೆ. ಯಪ್ಪ ಅಲ್ಲಿ ನೋಡಿ ಯಾರೋ ಕುತ್ಕೊಂಡಿರಂಗಿಲ್ವಾ ಕಿರೀಟ ಮೇಲೆ. ಅಲ್ಲಾರೋ ಮನುಷ್ಯ ಕುತ್ಕೊಂಡಿದ್ದೆ, ನಾನು ನೋಡಿದೆ. ವಿಡಿಯೋ ಓ ಯೂಟ್ಯೂಬ್ ನೋಡೋರಾ? ಗೊತ್ತಾಯ್ತು. ಕೈ ನೋಡು ಎಷ್ಟು ಕ್ಲಿಯರ್ ಆಗಿ ಮಾಡೋರೆ. ಅದು ಮಾಡಕ್ ಸಾಧ್ಯನೇ ಇಲ್ಲ. ಇಂತೂ ಪಂಚಮುಖಿ ಯಾರಿದು ಹೇಳಕ್ ಪಂಚಮುಖಿ ಆಂಜನೇಯ ಸ್ವಾಮಿ ನೋಡಕ್ ಬಂದಿದ್ದಾಯ್ತು. ಮುಂದೆ ನಿಂತ್ಕೊಂಡು ದರ್ಶನ ಮಾಡಿದ್ದಾಯ್ತು. ಆರ್ಸಂದ್ರೆ ಹಸು ಅಂತ ಹೇಳ್ತಾಯ್ತು ಪೂರ್ವಿ. ಅಯ್ಯೋ ಪೂರ್ವಿ ಒಳ್ಳೆ ಪೂರ್ವಿ. ಯಾಕೆ ಬೇಕಾ ಬೌಲು? ಸುಮ್ಮನೆ ಒಳಗಡೆ ಕುತ್ಕ. ಹಿಂಗೆ ಮಾಡಕ್ಕೆ ಮೇಲೆ ರೌಂಡ್ ಹೊಡ್ಕೊಂಡು ಕುತ್ಕೋ. ಮನೆಗೆ ಹೋಗೋದು ಬಿಟ್ಟು. ಸನ್ಸೆಟ್ ಚೆನ್ನಾಗಿ ಕಾಣಿಸ್ತೈತಲ್ಲ. ನಿಂತ್ಕೋಗಪ್ಪ. ಆಯ್ತು ಬಿಡಪ್ಪ. ಎಷ್ಟು ಚೆನ್ನಾಗಿ ಬಂದೈತೆ ನೋಡು. ಸಖತ್ತಾಗಿ ಬಂದೈತೆ.
ನಮ್ಮ ಬೆಂಗಳೂರಲ್ಲಿ ದಿನ ಬೆಳಿಗ್ಗೆ ಎದ್ದರೆ ಗಾಡಿಗಳು, ಟ್ರಾಫಿಕ್ ಜಾಮು, ಧೂಳು, ಹೊಗೆ, ಸಿಗ್ನಲ್ಸು. ಸೊ ಇಂಥದ್ದನ್ನೇ ನೋಡಿ 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 ಬೇಜಾರಾಗ್ಬಿಟ್ಟು ಈ ಹಳ್ಳಿ ವಾತಾವರಣಕ್ಕೆ ಹೋದಾಗ ನಮ್ಗೆ ಅನಿಸೋದು, ಸೊ ಇಲ್ಲೇ ಒಂದು ಮನೆ ಇರಬಾರ್ದಾಗಿತ್ತಾ, ಕೆರೆ ಪಕ್ಕದಲ್ಲೇ ಒಂದು ಮನೆ ಇರಬಾರ್ದಾಗಿತ್ತಾ ಅಂತ ಅನಿಸುತ್ತೆ. ಆಮೇಲೆ ಗಿಡ ಮರಗಳು ನೋಡುವಾಗ ತುಂಬ ಖುಷಿಯಾಗುತ್ತೆ, ಯಾಕಂದರೆ ಅಷ್ಟು ತಂಪಾದ ಗಾಳಿ ಇರುತ್ತೆ ಅಲ್ಲಿ. ಬಿಸಿಲೂ ಹಾಗೆ ಇರುತ್ತೆ, ಹಾಗೆ ನೆರಳು ಕೂಡ ಹಾಗೆ ಇರುತ್ತೆ. ಸೊ ಯಪ್ಪ ಸಖತ್ತು ಒಳ್ಳೆ ಹಳ್ಳಿ ಜೀವನ ಮಾಡೋದು ಒಂದು ಇದು. ಯಾಕಂದರೆ ನಾವೆಲ್ಲ ಹಳ್ಳಿ ಜೀವನದಲ್ಲೇ ಬಂದವರು, ಬಟ್ ಇವಾಗ ಕಷ್ಟ. ಎಲ್ಲ ಟಚ್ ಮಾಡ್ಕೊಂಡು ಟ್ರಾಫಿಕ್ ಜಾಮ್ ಆಗ್ಬಿಟ್ಟೈತೆ, ಕಿತ್ತಾಡ್ಕೊಂಡ್ಬಿಟ್ಟವೆ ಇವು. ಇಲ್ಲಿ ಎಷ್ಟು ಸಿಗ್ನಲ್ ಬೇರೆ ಬಿಟ್ಟವ್ರೆ ಇಷ್ಟು ಇದರಲ್ಲಿ ಟ್ರಾಫಿಕಲ್ಲಿ. ಹೇಳಿ ಸರ್, ಹೇಳಿ ಸರ್. ಇಲ್ಲಿವರೆಗೂ ಎಲ್ಲಾರನ್ನೂ ನಂಬಿ ಮೋಸ ಹೋಗ್ಬಿಟ್ಟಿದ್ದೀನಿ ಸರ್. ಕೊನೆ ಸಲ ನಿಮ್ಮನ್ನು ನಂಬ್ತೀನಿ, ದಯವಿಟ್ಟು ಮೋಸ ಮಾಡಬೇಡಿ ಸರ್. ಚಂದೊಳ್ಳಿ ಚೆಲುವೆ ನೀನು, ಒಂದೊಳ್ಳೆ ಕನಸು ನೀನು, ನಿನ್ನಲ್ಲೇ ಕಳೆದು ಹೋದೆ ಏನಂತ ಹುಡುಗಲಿ ನಾನು.